ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನ್ಯಾಯಾಧೀಶ ಹುದ್ದೆಗೆ ಯಾರೆಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದೀರಾ, ಮುಂದಿನ ದಿನಗಳಲ್ಲಿ ಕಾನೂನು ಪದವಿನ ಅಭ್ಯಾಸ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅವರೆಲ್ಲರಿಗೂ ಕೂಡ ನಿನ್ನೆ ಸುಪ್ರೀಂ ಕೋರ್ಟ್ನ ಒಂದು ಹೊಸ ಮಹತ್ವದ ತೀರ್ಪು ಬಂದಿದೆ. ಅದ್ರ ಬಗ್ಗೆ ನೀವು ತಿಳ್ಕೊಳ್ಳಬೇಕು. ಕಾರಣ ಇಷ್ಟೇ, ಈಗ ತುಂಬ ಜನ ನೋಡಿರ್ತೀರ, ಒಂದು 2-3 ವರ್ಷಗಳಿಂದ ಯಂಗೆಸ್ಟ್ ನ್ಯಾಯಾಧೀಶ ಅಂದರೆ ಅತಿ ಕಿರಿಯ ವಯಸ್ಸಿಗೆ ನ್ಯಾಯಾಧೀಶ ಹುದ್ದೆಗೆ ಆಯ್ಕೆ ಆದರು, 21ನೇ ವಯಸ್ಸಿಗೆ, ಈ ರೀತಿ ಎಲ್ಲ ಕೇಳಿರ್ತೀರ. ಬಟ್ ಅದು ಇನ್ನು ಮುಂದೆ ಪಾಸಿಬಲ್ ಆಗೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಮಧ್ಯಪ್ರದೇಶದ ಕೋರ್ಟ್ ಈ ಹಿಂದೆ 2002ರಲ್ಲಿ ಒಂದು ಹೊಸ ಕಾನೂನು ಸೇವಾ ನಿಯಮದಡಿಯಲ್ಲಿ ಒಂದು ಹೊಸ ಬದಲಾವಣೆ ಮಾಡಿತ್ತು. ಅದೇನು ಅಂದರೆ ಕನಿಷ್ಠ ಪಕ್ಷ ನ್ಯಾಯಾಧೀಶ ಜುಡಿಷಿಯಲ್ ಎಕ್ಸಾಮ್ ತೆಗೆದುಕೊಳ್ಬೇಕು, ಜಡ್ಜ್ ಎಕ್ಸಾಮ್ ಅಂದರೆ ಒಂದು 3 ವರ್ಷನಾದರೂ ವಕೀಲ ವೃತ್ತಿಯನ್ನು ಮಾಡಿರಬೇಕು ಅನ್ನೋ ಒಂದು ನಿಯಮವನ್ನು ಮಾಡಿತ್ತು. ಸೊ ಅದಕ್ಕೆ ತುಂಬ ಜನ ಅಬ್ಜೆಕ್ಷನ್ ಮಾಡಿದರು. ಕಾರಣ ನೀವು ಈ ರೀತಿ ನಿಯಮ ಮಾಡಿಬಿಟ್ರೆ ಯಾರೋ ಲಾ ಮಾಡಿಕೊಂಡು ಜುಡಿಷಿಯರಿ ಎಕ್ಸಾಮ್ಸ್ಗಳಿಗೆ ಓದೋಕ್ಕೆ ಹೋಗಲ್ಲ. ಕಾರಣ 3-4 ವರ್ಷ ಟೈಮ್ ಹೋಗುತ್ತೆ ಈ ರೀತಿ ಅಂತೇಳಿ ಆರ್ಗ್ಯುಮೆಂಟ್ಸ್ ಎಲ್ಲ ಆಗಿತ್ತು. ತುಂಬ ಜನ ಅದಕ್ಕೆ ಅಗೇನ್ ಮೀನ್ಸ್ ಏನು ಅಂತಂದರೆ ಕ್ವಶನ್ ಮಾಡಿದರು, ತುಂಬ ಜನ ವಿರೋಧ ಮಾಡಿದರು. ಆ ಒಂದು ವಿರೋಧದ ನಡುವೆ ಕೂಡ ಆ ವಿಷಯ ಸುಪ್ರೀಂ ಕೋರ್ಟಲ್ಲಿ ತುಂಬ ದಿನದ ಚರ್ಚೆಯಲ್ಲಿತ್ತು. ಆ್ಯಂಡ್ ಈ ವಿಷಯದ ಬಗ್ಗೆ ನಿನ್ನೆ ಅಂತಿಮವಾಗಿ ಒಂದು ಜಡ್ಜ್ಮೆಂಟ್ ಬಂದಿದೆ. ಅದೇನು ಅಂತಂದರೆ ಇನ್ನು ಮುಂದೆ ಯಾರೇ ನ್ಯಾಯಾಧೀಶರು ಆಗಬೇಕು ಅಂತಂದರೆ, ನಾವು ಲಾ ಮುಗಿಸ್ಕೊಂಡು ಜಡ್ಜ್ ಎಕ್ಸಾಮ್ ಬರೀತೀವಿ ಅಂತಂದರೆ ಕನಿಷ್ಠ ಪಕ್ಷ ನ್ಯಾಯಾಲಯದಲ್ಲಿ 3 ವರ್ಷ ನ್ಯಾಯಾಧೀಶರಾಗಿ ಮೀನ್ಸ್ ವಕೀಲರಾಗಿ ವಕೀಲ ವೃತ್ತಿಯನ್ನು ಸೇವೆಯನ್ನು ಸಲ್ಲಿಸಿರಬೇಕು. ಅದು ನೀವು ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಎಕ್ಸಾಮ್ ಆದಮೇಲೆ ಆ ವಕೀಲ ವೃತ್ತಿ ಆರಂಭಿಸೋದು ಕ್ಯಾಲ್ಕುಲೇಷನ್ ಇಲ್ಲ. ಓನ್ಲಿ ನೀವು ಯಾವಾಗ ವಕೀಲ ವೃತ್ತಿಗೆ ಎನ್ರೋಲ್ ಆಗಿ ಸ್ಟೇಟ್ ಬಾರ್ ಕೌನ್ಸಿಲಲ್ಲಿ ನೀವು ಶುರು ಮಾಡ್ತೀರ ನಿಮ್ಮ ಪ್ರೊಫೆಷನ್, ಅಲ್ಲಿಂದ ಕೂಡ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ನಿಜಕ್ಕೂ ಬೇಕಾಗಿದ್ದಂಥ ಮಹತ್ತರವಾದಂಥ ಬದಲಾವಣೆ. ಕಾರಣ ನಾವು ತುಂಬ ನ್ಯಾಯಾಲಯಗಳಲ್ಲಿ ನೋಡ್ತೀವಿ, ಅತಿ ಕಿರಿಯ ವಯಸ್ಸಿಗೆ ಆ ಒಂದು ಹುದ್ದೆಗೆ ಬಂದಾಗ ಅವರಿಗೆ ಅನುಭವ ಇರಲ್ಲ. ಎಷ್ಟೋ ಪ್ರಕರಣಗಳಲ್ಲಿ ಅನುಭವವೇ ಮುಖ್ಯ ಆಗುತ್ತಲ್ಲ ಜಡ್ಜ್ಮೆಂಟ್ ಕೊಡಬೇಕಾದ್ರೆ. ನಮ್ಮ ಈ ಹಿಂದಿನ ಹಲವಾರು ಜನ ನ್ಯಾಯಮೂರ್ತಿಗಳನ್ನು ನಾವು ನೋಡಿದ್ದೀವಿ. ನಮ್ಮ ರಾಯಚೂರು ಜಿಲ್ಲೆಯಲ್ಲೇ ಒಂದು ಕುಗ್ರಾಮದಿಂದ ಬಂದಂಥ ಸುಪ್ರೀಂ ಕೋರ್ಟ್ ವಿಶ್ರಾಂತ ನ್ಯಾಯಮೂರ್ತಿಗಳಾಗಿದ್ದಂಥ ಜಸ್ಟಿಸ್ ಶಿವರಾಜ್ ಪಾಟೀಲ್ ಅಂತ ಅವರು ಹಲವಾರು ಪ್ರಕರಣಗಳಲ್ಲಿ ಜಡ್ಜ್ಮೆಂಟ್ ನೀಡಬೇಕಾದ್ರೆ ತುಂಬ ಮಾನವೀಯ ದೃಷ್ಟಿಯಿಂದ ನೋಡ್ತಾ ಇದ್ರು. ಆ್ಯಂಡ್ ಅವರ ಅನುಭವ ಕೂಡ ತುಂಬ ಮುಖ್ಯ ಆಗ್ತಾಯಿತ್ತು. ಆ ರೀತಿ ಅನುಭವ ಇರುವಂಥವರು ಆ ಒಂದು ವೃತ್ತಿಗೆ ಹೋದಾಗ ಅವರು ತುಂಬ ವಿಚಾರವಂತಿಕೆಯಿಂದ ತೀರ್ಪುಗಳನ್ನು ಕೊಡ್ತಾರೆ. ಅದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್ಗಳಾಗುತ್ತೆ. ಬರೀ ಪುಸ್ತಕದ ನಾಲೆಜು ನಮಗೆ ಆ ಮಟ್ಟಿನ ಅನುಭವವನ್ನು ಬೆಳೆಸಲ್ಲ. ಅದನ್ನೇ ತೀರ್ಪಲ್ಲಿ ಉಲ್ಲೇಖಿಸಿರೋದು. ಪುಸ್ತಕ ಜ್ಞಾನ ಇದ್ದರೆ ಮಾತ್ರ ಸಾಲಲ್ಲ, ಅನುಭವದ ಕೊರತೆ ತುಂಬ ಎದ್ದು ಕಾಣ್ತಾ ಇದೆ ಇತ್ತೀಚೆಗೆ ಬಂದಂಥ ನ್ಯಾಯಾಧೀಶರುಗಳಲ್ಲಿ. ಸೊ ಅದಕ್ಕೆ ನಾವು ಈ ಬದಲಾವಣೆ ಮಾಡ್ತಾ ಇದ್ದೀವಿ. ಕೇವಲ ಲಾ ಮುಗಿಸ್ಕೊಂಡು ಬಂದ ತಕ್ಷಣ ಅಥವಾ ಪರಿಪೂರ್ಣ ವಕೀಲ ಅಂತಲ್ಲ, ವಕೀಲ ವೃತ್ತಿಗೆ ತನ್ನದೇ ಆದಂಥ ಒಂದು ಗೌರವ ಇದೆ. ಎಷ್ಟು ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವಿ ಅಷ್ಟು ಆ ವೃತ್ತಿಯಲ್ಲಿ ಪರಿಪೂರ್ಣತೆಯನ್ನು ಗಳಿಸ್ತೀವಿ. ಇವತ್ತು ಯಾರೋ ಪರ್ಫೆಕ್ಟ್, ನೀವು ಎಂಥ ವಕೀಲರನ್ನಾದರೂ ಹೋಗಿ ಕೇಳಿ, ಸೀನಿಯರ್ ಮೋಸ್ಟ್ ಲಾಯರ್ಸ್ನ, ಐ ಆಮ್ ಪರ್ಫೆಕ್ಟು ಎಲ್ಲ ನನಗೆ ಗೊತ್ತಿದೆ ಅಂತ ಹೇಳಲ್ಲ ಅವರು. ಡೇ ಬೈ ಡೇ ಅದು ಕೂಡ ಅಗೇನ್ ಅವರು ಈಗ 70 ವರ್ಷ ಸರ್ವಿಸ್ ಮಾಡಿದರೂ ಕೂಡ, ಈಗ 80 ವರ್ಷ ಅವ್ರಿಗಿದ್ರೂ ಕೂಡ ನಾನು ಪ್ರಾಕ್ಟೀಸಿಂಗ್ ಅಂತಲೇ ಹೇಳ್ಕೊಳ್ತಾರೆ. ಅದು ಆ ವೃತ್ತಿಯಲ್ಲಿರ್ತಕ್ಕಂಥ ಒಂದು ವಿಶೇಷತೆ. ಸೊ ಅದಕ್ಕೆ ಯಾರಾದರೂ ನೆಕ್ಸ್ಟ್ LLB ಮಾಡ್ತೀನಿ ಅಪ್ಕಮಿಂಗ್ ಅಂತಂದರೆ, ಈಗ ಈ ವರ್ಷ ಡಿಗ್ರಿ PU ಮುಗಿಸಿರೋರು ಅಂಥವ್ರು ಯಾರಾದರೂ ಇದ್ದರೆ, BA ಮುಗಿಸ್ಕೊಂಡಿರೋ, BSc BCom ನೆಕ್ಸ್ಟ್ 3 years LLB ಮಾಡ್ತೀನಿ ಅಂದರೆ ನೀನು ಜೂನ್ಗೆ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ. ಹಲವಾರು ಕಾಲೇಜಿದೆ ಬೆಂಗಳೂರಲ್ಲಿ. ಸೊ ನನಗೆ ಗೊತ್ತಿರುವಂತೆ ಒಂದಿಷ್ಟು ಕಾಲೇಜು ಒಳ್ಳೆ ಫೆಸಿಲಿಟಿ ಆ್ಯಂಡ್ ಫೀಸ್ ತುಂಬ ಕಡಿಮೆ ಇರ್ತಕ್ಕಂಥ, ಅಂದರೆ ನಿಮಗೆ ಅಫೋರ್ಡ್ ಆಗುವಂಥ ಕಾಲೇಜ್ಗಳಲ್ಲಿ ಸೀಟ್ ಬೇಕು ಅಂತಂದರೆ ಖಂಡಿತವಾಗಿ ನನ್ನ ಒಂದು ಏನು ಜ್ಞಾನದ ಪರಿಮಿತಿ ಅವಧಿಯಲ್ಲಿ ನನಗೆ ಗೊತ್ತಿರುವಂಥ ಸಂಬಂಧಪಟ್ಟ ಕಾಲೇಜುಗಳ ಜೊತೆ ಒಂದಿಷ್ಟು ಟಚ್ಚಲ್ಲಿದ್ದೀನಿ. ಅವ್ರ ಜೊತೆ ಮಾತಾಡಿ ನಿಮ್ಗೆ ಯಾರಿಗಾದರೂ ಅವಕಾಶ ಆದರೆ ಸಿಕ್ಕರೆ ಖಂಡಿತವಾಗಿ ಸೇರಿಸ್ತೀನಿ. ಈ ಒಂದು ಒಳ್ಳೆಯ ಅವಕಾಶವನ್ನು ಬಳಸ್ಕೊಳ್ಳಿ. ಕಾರಣ ಇಷ್ಟೇ, ಕಾನೂನು ಪದವಿ ಅನ್ನೋದು ತುಂಬ ಪವರ್ಫುಲ್ ಇದೆ. ಅದನ್ನು ಪ್ರತಿ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಬೇಕು ಅನ್ನೋದು ನನ್ನ ಒಂದು ಆಶಾಭಾವನೆ. ಕಾರಣ ಲಾ ಡಿಗ್ರಿ ಇತ್ತು ಅಂತಂದರೆ ನಿಮಗೊಂದು ಧೈರ್ಯ ಇರುತ್ತೆ, ಏನಾದರೂ ಮಾಡಬೇಕು, ಏನಾದರೂ ಮಾಡಬಹುದು ಅನ್ನೋ ಒಂದು ಶಕ್ತಿ ಬರುತ್ತೆ. ಸೊ ಅದಕ್ಕೆ ಇಷ್ಟು ಮಾಹಿತಿ ಇದೆ. ಧನ್ಯವಾದಗಳು.